ನೋಡಿ ಸ್ನೇಹಿತರೆ, ಹೋಗ್ತಾ ಇದ್ದೀವಿ. ಯಾರನ್ನು ತಗೊಂಡ್ರಿ, ನಮ್ಗೆ ಒಳ್ಳೆ ರೇಟ್ ಹಾಕೊಟ್ಟ ಬಜರಂಗಿ ಯಾರನ್ನು. ನೀವು ಬಂದು ತಗೊಳ್ರಿ. ಐದಾರು ನೋಡ್ರಿ ನಮ್ಮ ಸ್ವಾಗತ ಸುಸ್ವಾಗತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಅಂತೇಳಿ ಇಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮದು ದೊಡ್ಡಪ್ಪನ ಗಾಡಿ ಟೈರ್ ಪಂಚರ್ ಆಗಿತ್ತು. ನಾವು ರಾತ್ರಿ ಬಂದು ಸುಸ್ತಾಗಿ ಹೋಟ್ಲಾಗ ಮಕ್ಕೊಂಡಿದ್ವಿ. ಬೆಳಗ್ಗೆ ಎದ್ದೋಗೋಣ ಅಂತೇಳಿ, ಯಾಕಂದರೆ ಫುಲ್ ಟ್ಯಾಂಕ್ ಮಾಡ್ಕೊಂಡು ಬಂಕ್ನಾಗ ಮಕ್ಕಳೋದು ಒಳ್ಳೇದಲ್ಲ ಅಂತೇಳಿ ಹೋಗಲಿಲ್ಲ ನಾವು. ರಾತ್ರಿ ಸಿಕ್ಕಾಪಟ್ಟೆ ಮಳೆ ಬಂದೈತೆ ನೋಡಿ, ಇಲ್ಲಿದ್ದೀವಿ. ಇವಾಗ ಬೆಳಗ್ಗೆನೇ ಟೈರ್ ಪಂಚರ್ ಆಗಿಬಿಟ್ಟೈತೆ ನಮ್ಮ ಗಾಡಿದು. ಅಂದರೆ ರಾತ್ರಿ ರೆಡಿ ಮಾಡಿಸ್ಕೆ ಬಂದಿದ್ವಿ ಅದನ್ನ, ಅದು ಮತ್ತೆ ಪಂಚರ್ ಆಗೈತೆ. ನಮ್ಮ ದೊಡ್ಡಪ್ಪಗೆ ಹೇಳಿದ್ವಿ ಅಲ್ಲೇ ಪಂಚರ್ ಹಾಕ್ಸೋಣ ಅಂತೇಳಿ, ಆದರೆ ಪಂಚರ್ ಅಂಗಡಿ ತೆಗ್ದಿರಲಿಲ್ಲ. ಇನ್ನೊಂದು ಚೂರು ಮುಂದೆ ಹೋಗೋಣ ನಡಿ ಅಂದರೆ ಸಿಂಗಲ್ ಟೈರು ಡಬ್ಗೆ ಬಂದಿತ್ತು ಅಂತೇಳಿ ಅದನ್ನೂ ರೆಡಿ ಮಾಡಿದ್ವಿ. ಅದನ್ನೂ ರೆಡಿ ಮಾಡ್ತಿಲ್ಲ, ಬಿಚ್ಚಿ ಸ್ಟೆಪ್ನಿ ಹಾಕ್ತಾಯಿದ್ದೀವಿ. ನೋಡಿ, ಸ್ಟೆಪ್ನಿ ಬಿಚ್ಚಕ್ಕೆ ಕೇಳಿದ್ನಿ. ಸಾಕು ದೊಡ್ಡಪ್ಪ, ಒಂದು ಅರ್ಧ ಇಂಚ್ ಎತ್ತು ಸಾಕು. ಇದು ರಾತ್ರಿ ಪಂಚರ್ ಹಾಕ್ಸಿದ್ವಿ ಗುರು, ಅಂದರೆ ಟ್ಯೂಬ್ ಒಂಚೂರು ವೀಕ್ ಇತ್ತು. ಅದನ್ನೇನು ಅಷ್ಟಕ್ಕೊಂದು ಟೈಟ್ ಮಾಡಿರ ಬಂದು ಒಂದು ಸ್ವಲ್ಪ ಡೀಸೆಲ್ ಹಾಕ್ಸ್ಕೊಂಡು ಡೀಸೆಲ್ ಹಾಕ್ಬೇಕು. ಸ್ಟೆಪ್ನಿ ಇಳ್ಸಕ್ಕೆ ಬರ್ತೈತಲ್ಲ, ಮಕ್ಕಿಗೆ ಕೊಡಿಸ್ಕೊಂಡು ಹುಷಾರಾಗಿ ಇಳಿಸು. ನಮ್ಮ ದೊಡ್ಡಪ್ಪ ಟೈರ್ ಅದು ಅಷ್ಟು ದಪ್ಪ ಇದ್ರೂ ಜಾಕ್ ಮಾತ್ರ ಆರಾಮಾಗಿ ಹೋಗಿ ಎತ್ತು ಬಿಡ್ತಾನೆ ನೋಡಿ. ಸಾಕು ಬಿಡ ಭಾಳ ಆಯಿತು, ಸಾಕು ಬಾ. ಆರಾಮಾಗಿ ಜಾಕ್ ಎತ್ತಾನೆ. ನಮ್ಮ ಗಾಡಿ ಹಿಂದೆ ನಿಂತತ್ ನೋಡಿ. ಇವನ್ ಗಾಡಿ ಹೈಟೆಕ್ ಬಿಚ್ ಲೋಡ್ ಮಾಡಿದ್ದು, ನಾವು ಹಂಗೆ ನಿಲ್ಸಿದ್ವಿ ನೋಡಿ. ಎಷ್ಟು ಚೆನ್ನಾಗಿದೆ. ಬೆಳಗ್ಗೆನೆ ಕಬ್ಬಿನ ಗದ್ದೆ ಸಿಕ್ಕಾಪಟ್ಲೆ ಮಳೆ ಹೊಡೆದ್ಬಿಡ್ತು. ರಾತ್ರಿ ಮಳೆಗೆ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ವಿ. ಆದರೆ ಬೆಳಗ್ಗೆನೆ ವ್ಯಾಯಾಮ ಮಾಡೋಕ್ಕೆ ಕೆಲಸ ಐತೆ. ಪಾಪ ದೊಡ್ಡಪ್ಪ ಒಬ್ಬನೇ ಕಷ್ಟಪಟ್ಟನೆ. ನಮ್ಮನ್ನು ಎಬ್ಬರಿಸ್ತಾ ನಾವು ಇನ್ನೇನು ಪಂಚರ್ ಅಂಗಡಿಗೆ ಹೋಗೋಣ, ಅಲ್ಲೇ ಸ್ಟೆಪ್ನ ಚೇಂಜ್ ಮಾಡೋಣ ಅಂದರೆ ಪಂಚರ್ ಅಂಗಡಿ ಹುಡುಕೊಂಡು ಬಂದ. 1-2 ಕಿಲೋಮೀಟ್ರು ಪಂಚರ್ ಅಂಗಡಿ ಯಾವೂ ಸಿಕ್ಕಿಲ್ಲ ಇಲ್ಲಿ. ಅದಕ್ಕೆ ಶೆಲ್ಫ್ ಸರ್ವಿಸ್ ಅಂತೇಳಿ ನಾವೇ ಬಿಚ್ಚಿಬಿಟ್ಟಾನೆ ನೋಡಿ. ಇವನು ಸ್ಟೆಪ್ನಿ ಬಿಚ್ತದಾನೆ. ಇವಾಗ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಬಂಕಿಗೆ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು OTPಗೆ ಅಲ್ಲೇ ಸ್ನಾನ ಮಾಡ್ಕೊಂಡು ತಿಂಡಿ ತಿಂದು ಹೊರಟ್ಬಿಡೋದು ಗುರು. ಒಟ್ಟು ನಾಳೆ ಡೇ ಪೂರ್ತಿ ನಾವು ಕಲ್ಗಟ್ಟಿಗಿಂದ ಪ್ರಯಾಣ ಸ್ಟಾರ್ಟ್ ಮಾಡ್ತೀವಿ ಮಂಗಳೂರಿಗೆ. ಹಂಗೆ 1 ಅವರ್ಗೆ ಹೋಗಿ ಅಲ್ಲಿ ನಮ್ಮ ಇವರು ಗುರು ಅಣ್ಣವ್ರು ಸಿಕ್ಕಿದ್ರಲ್ಲ ಇದು ಲಾಸ್ಟ್ ಟ್ರಿಪ್ ಕ್ಯಾಲಿಕಟ್ಟಿಗೆ ಹೋದಾಗ ಅವ್ರದ್ದು ಗೆಸ್ಟ್ ಹೌಸಿಗೆ ಹೋಗ್ಬೇಕಂತ ಇದ್ದೀವಿ. ಪಾಪ ಅವರು ಕರೆದ್ರು, ನಾವೇ ಹೋಗಲಿಲ್ಲ. ಇವಾಗ ಅವ್ರ ಗೆಸ್ಟ್ ಹೌಸ್ನಾಗ ಹೋಗಿ ನಾಳೆ ಒಂದ್ಸಲ ಫ್ರೆಶ್ ಆಗಿ ನೋಡ್ಕೊಂಡು ಬರೋಣ ಅವ್ರ ಗೆಸ್ಟ್ ಹೌಸ್ನ. 1 ಅವರ್ದಾಗ ಅವ್ರಿಗೂ ಮಾತಾಡಿಸ್ಕೊಂಡು ಹೋಗೋಣ. ಇವಾಗ ಫಸ್ಟು ಟೈರ್ ಚೇಂಜ್ ಮಾಡ್ಕೊಂಡು ಹೋಗೋಣ. ನೋಡಿ ಸ್ನೇಹಿತರೆ, ಶಿಷ್ಯನಿಗೆ ಟೈರ್ ಹಾಕೋದು ಕಲಿಸ್ಬೇಕು. ಎಲ್ಲ ನಾವೇ ಮಾಡಿದ್ರೆ ಅವ್ನು ಕಲ್ತ್ಕೊಳ್ಳೋದು. ಇವಾಗ ದೊಡ್ಡಪ್ಪ ಸ್ಟೆಪ್ನಿ ಏರಿಸ್ತಾನೆ, ನಾನು ವೀಡಿಯೋ ಮಾಡ್ಕೊತ ಇದ್ದೀನಿ. ಚಿಕ್ಕಪ್ಪ ಸ್ಟೆಪ್ನಿ ಹಾಕ್ತಾನೆ. ಇವಾಗ ಹೆಂಗೆ ಹಾಕ್ತಾನೆ ನೋಡಿ. ಇನ್ನು ಅಷ್ಟೊಂದು ಬರೋಲ್ಲ ನೀಟಾಗಿ. ಎತ್ತು ಹೋಯ್ತು, ಹಾಕ್ತದೆ ಬೀಳ್ತೈತೆ. ಎತ್ತು ಹಂಗೆ ಕರೆಕ್ಟಾಗಿ ಎತ್ತು ಸೀದಾ ಎತ್ತು. ಸೈಡಿಗೆಲ್ಲ ಟೈರ್ ಕೆಳಕ್ಕೆ ಹಾಕು, ರಾಡು ಇನ್ನೊಂದು ಸ್ವಲ್ಪ ಕೆಳಕ್ಕೆ ಹಾಕು. ಎತ್ತು ಇವಾಗ ಎತ್ತು. ಎತ್ತು ಕರೆಕ್ಟಾಗಿ ಇದಾವೆ. ಎತ್ತು ಭುಜ ಕೊಟ್ಟು ಎತ್ತು ಟೈರ್ ತಿರುಗಿಸಿ ಕ್ಲೀನಾಗಿ ರೆಡಿ ಮಾಡ್ಕೆ ಫಸ್ಟು. ಇನ್ನು ಟೈಮ್ ತಗೊಂತಾನೆ ಟೈರ್ ಫಿಟ್ ಮಾಡೋಕ್ಕೆ. ಆ ಟೈರ್ ಬೇರೆ ಬೋಡಿ ಆಗ್ಬಿಟ್ಟೈತೆ, ತಿರ್ಗಂಗಿಲ್ಲ. ಸಾಕು ಎತ್ತು ಇವಾಗ ಬೀಳ್ತದೆ. ಟೈರ್ನ ಒಂಚೂರು ಈ ಕಡೆಗೆ ದೂಕೋ, ಹಿಂದಕ್ಕೆ ದೂಕೋ. ಎತ್ತು ಇವಾಗ ಎತ್ತಬೇಕು. ಆ ಕಡೆದಕ್ಕೆ ಭುಜ ಕೊಡೋದನ್ನ ಟೈರ್ ಒಳಗ್ಲಾಸ್ ಹಿಡ್ಕೊಳ. ಹಂಗೆ ಬಂತು. ಇನ್ನು ಸ್ವಲ್ಪ ಕೈ ದೂಕ್ ಮ್ಯಾಗ್ಲಿದ್ದ. ಇವಾಗ ಹಾಕ್ದ ನೋಡಿ. ನಟ್ಟಾಗಿ ಸಾಕು, ಕಲ್ತ್ಕೊಂಡೆ ತಗ. ಇಪ್ಪಟ್ರೆ ನಿನ್ನೆ ಟೈರ್ ಫಿಟ್ ಮಾಡೋದು 2 ನಿಮಿಷ ತಗೊಂಡ ನೋಡಿ ಟೈರ್ ಹಾಕೋಕ್ಕೆ. ಟೈರ್ ಹಾಕ್ಕೊಂಡು ಹೋಗೋದು ಬನ್ನಿ. ಗಾಡಿ ಸೈಡಿಗೆ ಹಾಕಿದ್ವಿ, ಡೀಸೆಲ್ ಹಾಕ್ಸಿ ಫುಲ್ ಮಾಡಿದ್ವಿ. OTPನಾಗ 2 ಗಾಡಿನೂ, ಆ ಕಡೆ ಒಂದು ಈ ಕಡೆ ಒಂದು. ಇಲ್ಲಿ ನೀರು ಬರ್ತವೆ, ಸ್ನಾನ ಮಾಡಬೇಕು. ಆಗಲಿ ಒಂದ್ಸಲ ಅಂತ ನಾನು ಬಂದೋಗಿದ್ವಿ. ನಾವು ಹೋಗ್ತಾ ಬರ್ತಾ ಇದೆ ಹಾಕ್ಸೋದು.
ಅಂದರೆ ಒಂದೇ ತಗ ಹಾಕ್ಸಿದ್ರೆ ಎಲ್ಲ ಸ್ಪೆಷಾಲಿಟಿ ಇರುತ್ತೆ, ಹಂಗಾಗಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ವಿ. ಇವಾಗ ಇಲ್ಲಿ ಫುಲ್ ಮಾಡಿದ್ರೆ ಸೀದಾ ಮಂಗ್ಳೂರಿಗೆ ಹೋಗ್ತತೆ. ದೊಡ್ಡಪ್ಪ ಚಿಕ್ಕಪ್ಪ ಅಲ್ಲೇ ಸ್ನಾನ ಮಾಡ್ತಾಯಿದ್ದಾರೆ. ನಾವಿನ್ನೂ ಬಟ್ಟೆ ತಗೊಂಡು ಹೋಗ್ತಾಯಿದ್ದೀನಿ. ನೋಡಿ ಇಬ್ಬರು ಹೆಂಗೆ ಸ್ನಾನ ಮಾಡ್ತಾಯಿದ್ದಾರೆ, ದಾಂಡಿಗರು ಇದ್ದಂಗೆ ಇದ್ದಾರೆ. ರಾಮ ಭೀಮ ಅಂತಂದು ಇಬ್ಬರು ಸ್ನಾನ ಮಾಡ್ತಾಯಿದ್ದಾರೆ. ಇವಾಗ ನಾನು ಸ್ನಾನ ಮಾಡಬೇಕು. ಯಾಕ್ರ ಬಟ್ಟೆ ತೊಳೆದಿಲ್ಲ? ಹಾಂ, ಬಟ್ಟೆ ತೊಳಿತಾರೆ, ನಾವು ತೊಳಿಬೇಕು. ನಾಚಿಕೆ ಏನಿಲ್ಲ ಗುರು ನಮಗೇನು, ನಾವು ಬಟ್ಟೆ ತೊಳಿತೀವಿ ಅದು ತೊಳಿತೀವಿ ಅಂತೇಳಿ. ಬ್ಯಾಚುಲರ್ದು ಇದೇ ಕೆಲಸ. ಬೆಂಗಳೂರಿನಾಗೆಲ್ಲ ರೂಮ್ನಾಗ ಇರ್ತಾರಲ್ಲ, ಅವ್ರು ಕೇಳ್ರಿ ಹೇಳ್ತಾರೆ ಬ್ಯಾಚುಲರ್ ಕಷ್ಟ ಏನು ಅಂತಂದು. ಇವರೆಲ್ಲ ನಗ್ತಾರಷ್ಟೇ. ಇಬ್ಬರು ಚಿಕ್ಕಪ್ಪ ದೊಡ್ಡಪ್ಪ ಹೆಂಗದಾರ ನೋಡ್ರಿ ಇಬ್ಬರು. ಚಿಕ್ಕಪ್ಪ ಬಚ್ಚಿಕೆ ಅಂತಾನೆ. ಸ್ನಾನ ಮಾಡ್ಕೊಂಡ್ವಿ, ಸ್ನಾನ ಮಾಡ್ಕೊಂಡು ಹೊರಟ್ವಿ. ಅಷ್ಟ್ರಾಗೆ ವ್ಯಾಕಮ್ ಬೇರೆ ಖಾಲಿ ಆಗೈತೆ ಗುರು. ಅಪ್ ಆ್ಯಂಡ್ ಡೌನು ಎಷ್ಟು ಕಿಲೋಮೀಟ್ರ್ ಆಗೈತೆ ಅಂದರೆ 1281 ಕಿಲೋಮೀಟ್ರ್ ಆಗೈತೆ. ಎಲ್ಲಿಂದ ಅಂದರೆ ಇಲ್ಲಿಂದನೇ ಹೋಗ್ಬೇಕಾದ್ರೆ ಇಲ್ಲೇ ಫುಲ್ ಮಾಡಿಸ್ಕೊಂಡು ಹೋಗಿದ್ದೆ. ನಾ ರಾಯ್ಪುರ್ಗೆ ಹೋಗಿ ಬರೋಷ್ಟೊತ್ತಿಗೆ 1281 ಕಿಲೋಮೀಟ್ರ್ ಆಗೈತೆ. ನಿಮಗೂ ತೋರಿಸ್ತೀನಿ ನೋಡಿ, ಇಲ್ಲೇ ಝೀರೋ ಮಾಡಿದ್ದೆ. 1281 ಕಿಲೋಮೀಟ್ರ್ ಆಗೈತೆ. ಡೀಸೆಲ್ ಎಷ್ಟು ಹಾಕ್ಸಿದ್ನಂದರೆ 370 ಲೀಟ್ರ್ ಡೀಸೆಲ್ ಹಿಡ್ದತ್ತೆ. ರಾತ್ರಿ ಒಂದು 5,000 ಹಾಕ್ಸಿದ್ವಿ. 5,000 ಅಂದರೆ ಅಲ್ಲಿಗೆ ಎಷ್ಟಾಯ್ತಂದರೆ 400 ಚಿಲ್ಲರೆ ಹಿಡ್ದತ್ತೆ ಅಲ್ಲಿ ಘಾಟ್ ಸೆಕ್ಷನ್ನು. ಮತ್ತು ಕಾಯಿಲ್ ತುಂಬಿದ್ವಿ, ಮೈಲೇಜ್ ಬರೋಲ್ಲ. ಇವಾಗ ಇಲ್ಲಿ ಝೀರೋ ಮಾಡ್ತಾಯಿದ್ದೀನಿ. ಮಂಗ್ಳೂರಿಗನ್ನ ಎಷ್ಟು ಡೀಸೆಲ್ ಇರ್ತದಂತ ನೋಡೋಣ, ಬನ್ನಿ ಹೊರಡೋಣ. ಯಾಕಂದರೆ ನಾವು ಏನನ್ನ ಅಡುಗೆ ಮಾಡೋಣ ಅಂತೇಳಿ ಇಲ್ಲೇ ನಿಲ್ಲಿಸಿದ್ವಿ. ಅವನ್ನ ಕಳಿಸಿದ್ವಿ ಅರ್ಜೆಂಟ್ ಮಾಡೋನಿಗೆ. ಯಾಕಂದರೆ ಅವನದು ಟೈರ್ ಬೆಳಗ್ಗೆನೂ ಪಂಚರ್ ಆಗಿತ್ತು, ರಾತ್ರಿನೂ ಪಂಚರ್ ಆಗಿತ್ತು. ಅದಕ್ಕೆ ನೀನು ಟೈರ್ ರೆಡಿ ಮಾಡಿಸ್ಕ, ನಾವು ಬರ್ತೀವಿ ಅಂತೇಳಿ ಹೊರಟಿದ್ದೀವಿ. ಇವಾಗ ಯಾರು ಗುರು ಇವನು? ಇಲ್ಲಿ ನಾವು ಪೊಲೀಸ್ ಚೌಕಿನಾಗ್ಲಾಸಿ ಹೋಗ್ಬೇಕು. ಅಲ್ಲಿ ಬ್ರಿಡ್ಜ್ ಕೆಳಗೆ ಇಳಿದು ಬರ್ಬೇಕಲ್ಲ ಡೀಸೆಲ್ಗೆ. ಹೋಗ್ತಾ ಬರ್ತಾ ಅಂದರೆ ಇದು ರೈಟ್ ಸೈಡಿಗೆ ಇರೋದು, ನಾವು ಬ್ರಿಡ್ಜ್ ಕೆಳಗೆ ಇಳಿದು ಬರ್ತೀವಿ. ಹಂಗಾಗಿ ರೆಗ್ಯುಲರ್ ಬಂಕು ಮೈಲೇಜು ಚೆನ್ನಾಗಿ ಬರ್ತೈತೆ. ಅದಕ್ಕೆ ಇಲ್ಲಿ ಬಂದು ಹಾಕ್ಸೋದು. ಅಂದರೆ ಏನಂದರೆ ಒಂದೊಂದು ಕಡೆ ಸುಳ್ಳು ಡೀಸೆಲ್ ಹಾಕೋರು ಜಾಸ್ತಿ, ಹೊಗೆ ಬಿಡೋದು. ಹೊಗೆ ಅಲ್ಲ, ಗಾಳಿ ಬಿಟ್ಬಿಡ್ತಾರೆ. ಹಂಗಾಗಿ ನಾವು ಹೆಂಗಂದರೆ ಒಂದು ಲೈನ್ನಾಗ ಓಡಾಡ್ತೀವಿ ಅಂದರೆ ಅದೇ ಬಂಕ್ನಾಗ ಹೋಗ್ತಾ ಬರ್ತಾ ಹಾಕ್ಸ್ತೀವಿ. ಯಾಕಂದರೆ ಮುಖ ಪರಿಚಯ ಇರುತ್ತೆ, ಮೋಸ ಮಾಡಲ್ಲ ಅನ್ನೋ ಒಂದು ಭರವಸೆ ಮೇಲೆ ಓಡಾಡ್ತೀವಿ ಅಷ್ಟೇ. ಇಲ್ಲಾಂದರೆ ಇಲ್ಲ. ಅವನಿಗೆ ಮುಂದೆ ಕಳಿಸಿದ್ನಿ, ಅವ್ನ ಗಾಡಿದು ಡೀಸೆಲ್ ಮೀಟ್ರದು ಕೆಲಸ ಮಾಡ್ತಿದ್ದಿಲ್ಲ, ಅಲ್ಲಿ ರೆಡಿ ಮಾಡಿಸಿ ಅಂತೇಳಿ ನಾಂದೇಡ್ ಶೋರೂಮ್ನಾಗೆ. ಇವಾಗ ನಾವು ಹೋಗಿ ಡೆಪ್ ಹಾಕ್ಸ್ಕೊಂಡು ಗ್ರೀಸ್ ಹೊಡಿಸ್ಕೊಂಡು ಹೋಗೋದೆ ಅಷ್ಟೊತ್ತಿಗೆ ಆಗುತ್ತೆ. ರೈಸಿಗೆ ಇಟ್ಟಿದ್ದ ನನ್ನ ಶಿಷ್ಯ, ಅವ್ನು ನಮ್ಮ ದೊಡ್ಡಪ್ಪ ಅನ್ನ ಮಾಡಂದರೆ ಮಾಡಿಲ್ಲ. ಅವ್ನು ಹಂಗೆ ಹೋಗ್ಬಿಟ್ಟ, ಸುಮ್ಮನೆ ಟೈಮ್ ಪಾಸ್ ಮಾಡಿಬಿಟ್ಟ ಕುತ್ಕೊಂಡು. ಮುಂಚೆ ಸ್ನಾನ ಮಾಡಿ ಅಕ್ಕಿ ಇಡೋ ಅಂದರೆ ಇಡಲಿಲ್ಲ. ಬೇಡ, ನಮ್ಮ ಒಟ್ಟಿಗೆ ನಾವೇ ಮಾಡ್ಕೋಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತೇಳಿ ಇದ್ವಿ. ನಾನು ಹೋಗಿ ಕೆಲಸ ಮಾಡಿಸ್ತೀನಿ ಅಂದ, ನೀನು ಹೋಗಂತೇಳಿ ನಾವು ಇವಾಗ ಹೊರಟಿವಿ ನೋಡಿ. ಬನ್ನಿ ನಾಂದಾಡ್ ಶೋರೂಮ್ನಾಗ ಹೋಗಿ ಸಿಗೋಣ. ಇವಾಗ ಎಲ್ಲಿದ್ದೀವಿ ಅಂದರೆ ಲೋಹ ದಾಟಿದ್ದೀವಿ ನಾವು. ಅಲ್ಲಿ ಬೆಳಿಗ್ಗೆ ಸ್ನಾನ ಮಾಡಿ ಹೊಲ್ಟಾರು. ಮುಂದೆ ಬಂದು ಶೋರೂಮಾಗಿ ಡೆಫ್ ಹಾಕ್ಸಿದ್ವಿ ಒಂದು 40 ಲೀಟ್ರು. ಆಮೇಲೆ ಅಲ್ಲಿಂದ ಮುಂದೆ ಬಂದು ಗ್ರೀಸ್ ಹೊಡಿಸ್ಕೊಂಡು ಬ್ರೇಕ್ ಅಡ್ಜಸ್ಟ್ ಮಾಡಿಸ್ಕೊಂಡು ಬಂದ್ವಿ. ಇವಾಗ ಎಲ್ಲಿದ್ದೀವಿ ಅಂದರೆ ಲೋಹದ ಹತ್ರ ಇದೀವಿ ನೋಡಿ. 30 ಕಿಲೋಮೀಟ್ರ್, ನಾಂದೇಡಿಂದ 40 ಕಿಲೋಮೀಟ್ರ್ ಬಂದೀವಿ. ಒಟ್ಟು ಬಂಕಿಂದ 60 ಕಿಲೋಮೀಟ್ರ್ ಬಂದೀವಿ. ಅವನ ಗಾಡಿ ಡೀಸೆಲ್ ಮೀಟ್ರ್ ತೋರಿಸ್ತಿಲ್ಲ ಅಂತ ಶೋರೂಮ್ಗೆ ಹೋಗಿತ್ತು, ತಿಪ್ಪೇಶಿ ಗಾಡಿ. ಅವನಿನ್ನ ಇವಾಗ ಬಿಡ್ತದನಂತೆ. ಅವನಂದರೆ ನಮ್ಗಿನ್ನ 40 ಕಿಲೋಮೀಟ್ರ್ ಹಿಂದೆ ಅದಾನ ಅವನು. ಯಾಕಂದರೆ ನಾವು ಮುಂದೆ ಬಂದುಬಿಟ್ವಿ, ಅವ್ನ ಶೋರೂಮ್ ಒಳಗಿದ್ದ. ನಾವು ಅದೇ ಶೋರೂಮ್ನಾಗ ಹೋಗಿ ಡೆಪ್ ಹಾಕ್ಸ್ಕೊಂಡು ಬಂದೀವಿ. ಅವನಿರೋದೇ ಗೊತ್ತಾಗಲಿಲ್ಲ, ಅದಕ್ಕೆ ಬಂದುಬಿಟ್ವಿ. ಮುಂದೆ ಹೋಗಿರ್ತೀವಿ ಬಾ ಅಂತ ಹೇಳಿ ಬಂದ್ವಿ. ಮತ್ತು ಇನ್ನೊಂದೇನೆಂದರೆ ಒಬ್ಬರು ಮೆಸೇಜ್ ಹಾಕಿದ್ರು, ಮಂಜುನಾಥ್ KN ಅಂತ ಏನೋ ಐತೆ. ಏನಂತ ಹಾಕಿದ್ರು ಅಂದರೆ, ನೀವು ಡ್ರೈವಿಂಗ್ ಮಾಡ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೋದಿಲ್ಲ ಏನಂತಂದು. ಹಾಕ್ತಿದ್ದೀನಿ ನೋಡ್ರಿ. ಹಾಕಿದರೆ ಇದೇನಾಗುತ್ತೆ ಗೊತ್ತಾ, ಹಿಂಗೆ ಕುತ್ತಿ ಹತ್ತ ಬೀಳುತ್ತೆ. ಹಿಂಗೆ ಆ ಕಡೆ ಈ ಕಡೆಗೆ ಓಡಾಡೋಕ್ಕೆ ಮಿಸ್ಗಾಡೋಕ್ಕೆ ಎಲ್ಲದಕ್ಕೂ ತೊಂದರೆ ಆಗುತ್ತೆ. ಅದಕ್ಕೆ ಸೀಟ್ ಬೆಲ್ಟ್ ಹಾಕಲ್ಲ. ಇದನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ ಅಂದರೆ ಗುಜರಾತು ಸಿಲ್ವಾಸದಲ್ಲಿ. ಅಲ್ಲಿ ಸೀಟ್ ಬೆಲ್ಟ್ ಇಲ್ಲ ಅಂದರೆ ಕೇಸ್ ಹಾಕ್ತಾರೆ. ಇಲ್ಲೆಲ್ಲ ನಮ್ಮ ಕಡೆ ಮಹಾರಾಷ್ಟ್ರದಾಗೆಲ್ಲ ಕೇಳಲ್ಲ. ಮತ್ತು ಬೆಂಗಳೂರನ್ನ ಕೇಳ್ತಾರೆ. ಅವ್ರು ಕೇಳಲಿ ಬಿಡಲಿ, ರೂಲ್ಸ್ ಫಾಲೋ ಮಾಡಬೇಕಂತ ಹೇಳ್ತೀರಿ ನೀವು. ಆದರೆ ಇದು ಕುತ್ತಿಗೆ ಬೀಳ್ತೈತೆ ನಮಗೆ. ಸೀಟ್ ಬೆಲ್ಟು ನೋಡಿ ಎಲ್ಲ ಹಾಕ್ಕೊಂಡಿದ್ದೀವಿ. ಇದು ಹಾಕಿರೋದಲ್ಲ, ಅಡ್ಜಸ್ಟ್ಮೆಂಟಿಂಗ್ ಮಾಡಿರೋದು ಸೀಟ್ ಬೆಲ್ಟು. ಅದು ಸೀಟ್ ಬೆಲ್ಟ್ ಬಂದು ಇಲ್ಲಿಂದ ಹಿಂಗಿರುತ್ತೆ, ಈ ಕಡೆಯಿಂದ ತಗೊಂಡು ಹಿಂಗೆ ಸಿಗ್ಸೋದು.
ನಾವಿಲ್ಲಿ ಕೆಳಗೆ ಇಲ್ಲಿ ಮೇಲೆ ಸಿಲ್ವಾಸದ ಗುಜರಾತ್ನಾಗ ಕೇಸ್ ಹಾಕ್ತಾರಂತೇಳಿ ಅಡ್ಜಸ್ಟ್ಮೆಂಟ್ ಹೆಂಗಿರೋದು ಇದು ಒಂಥರ ಚೆನ್ನಾಗೈತೆ. ಆದರೆ ಇದನ್ನ ಜಾಸ್ತಿ ಹಾಕಲ್ಲ, ತೆಗಿತಾ ಇದ್ದೀನಿ. ರೂಲ್ಸ್ ಫಾಲೋ ಮಾಡಬೇಕು, ಮಾಡೋಣ. ಇದು ಸೀಟ್ ಬೆಲ್ಟ್ ಸರಿಯಿಲ್ಲ, ಕಾರಿನ ಸೀಟ್ ಹಾಕ್ಬೇಕಂತ ಇದ್ದೀನಿ. ಅವಾಗ ಸೀಟ್ ಬೆಲ್ಟ್ ಹಾಕ್ಸ್ಕೊಳ್ಳೋದು. ಕ್ಲಾರಿಟಿ ಬಂತಂತ ತಿಳ್ಕೊತೀನಿ ಮಂಜುನಾಥ್ ಅಣ್ಣವ್ರಿಗೆ. ಇವಾಗ ಹೋಗ್ತಾ ಇದ್ದೀವಿ ನೋಡಿ. ನೈಟೆಲ್ಲ ಫುಲ್ ಮಳೆ ಬಂದಿತ್ತು. ಇವಾಗ ಗಾಳಿ ಚೆನ್ನಾಗಿ ಬೀಸ್ತೈತೆ, ಕೂಲ್ ಐತೆ. ಬಿಸಿಲು ಅಷ್ಟೊಂದಿಲ್ಲ, ವಾತಾವರಣನೂ ಫುಲ್ ಕೂಲ್ಡ್ ಇದೆ ನೋಡಿ. ಇವಾಗ ವ್ಯೂ ನೋಡೋಕ್ಕೆ ಎಷ್ಟು ಸಖತ್ತ ಕಾಣ್ತೈತೆ, ಸೂಪರಾಗೈತೆ ವ್ಯೂ ಮಾತ್ರ. ಇನ್ನು ಪಾಪ ತಿಪ್ಪೇಶಿ ತಿಂಡಿ ತಿನ್ನೋ ಇಲ್ಲ ಗೊತ್ತಿಲ್ಲ. ನಾವು ಮುಂದೆ ಬಂದುಬಿಟ್ವಿ. ಅವನು ಅಲ್ಲೇ ಏನಂತ ತಿಂದು ಬಂದರೂ ಬರ್ಬೋದು. ಹೇಳಿದ್ದು ಫೋನ್ ಮಾಡಿ ನಿಧಾನಕ್ಕೆ ಹೋಗ್ತಿರ್ತೀನಿ ಬಾ ಅಂತಂದು. ಡಬ್ಬಾಸ್ ಬಂದೇ ಬರ್ತಾನೆ. ನಾವು ಲಾತೂರ್ಗೆ ಹೋಗೋದ್ರಾಗ ಬಂದು ಹಿಡಿತಾನೆ ಅವ್ನು ನಮ್ಮನ್ನು. ಬನ್ನಿ ಮುಂದೆ ಎಲ್ಲಾದ್ರೂ ಚಾ ಕುಡಿಯೋಕೆ ನಿಲ್ಲಿಸಿ ಸಿಗೋಣ. ನೋಡಿ ಸ್ನೇಹಿತರೆ, ಹೋಗ್ತಾ ಇದ್ದೀವಿ. ಎಲ್ಲಿದ್ದೀವಿ ಅಂದರೆ ಲಾತೂರು ಔಸ ಎಲ್ಲ ದಾಟಿ ಇದ್ರಾಗ ಯಾವುದಂದ್ರೆ ಯಾವುದಪ್ಪ ಇದು ತುಳಜಾಪುರ ರೋಡ್ಗೆ ಹೊರಟಿದ್ದೀವಿ. ರೇಸ್ ಮಾಡೋ 15ಕ್ಕೆ ಹೋದ್ಮೇಲೆ ಚೇಂಜ್ ಮಾಡ್ಬೇಕು ಗೇರು. ಹಂಗೆ ಹಾಕ್ಬೇಡ ದಡ ಅಂತ. RPM 15ಕ್ಕೆ ಬರ್ತೈತಲ್ಲ ಅವಾಗ ಗೇರ್ ಚೇಂಜ್ ಮಾಡ್ಬೇಕು. ಶಿಷ್ಯ ಗಾಡಿ ಕೊಟ್ಟಿನಿ, ಓಡಿಸ್ತಾನೆ. ಒಂದು ಸ್ವಲ್ಪ ಗೇರ್ ಹಾಕ್ಬೇಕಾದ್ರೆ ಗಾಬರಿ ಆಗ್ತದೆ. ಇನ್ನೂ ಸ್ವಲ್ಪ ದಿವಸ ಹೋಗ್ಬೇಕಲ್ಲ, ಅಲ್ಲಿವರೆಗೂ ಅಷ್ಟೇ. ರೇಸ್ ಮಾಡಿ ಗೇರ್ ಚೇಂಜ್ ಮಾಡು. RPM 15 ದಾಟಬಾರ್ದು ಅಷ್ಟೇ. 15ಕ್ಕೆ ಹೋದಟ್ಟಿಗೆ ಗೇರ್ ಹಾಕು. ಕೊಡು ಎಷ್ಟು ಲೀಟ್ರ್ ಅಪ್ನಾಗೆ. 15ಕ್ಕೆ ಹೋದಟ್ಟಿಗೆ ಗೇರ್ ಚೇಂಜ್ ಮಾಡು, 15 ದಾಟಿಸ್ಬೇಡ. ಆ ಟಿ ಅಂತ ಸಿಗ್ನಲ್ ಬರ್ತೈತಲ್ಲ ಅವಾಗ. ಇನ್ನು ಹೊಸದಲ್ಲ, ಹಂಗಾಗಿ ಕ್ಲೀನಾಗಿ ಹೇಳ್ಕೊಡ್ತಾ ಇದ್ದೀನಿ. ನನಗೆ ಗೊತ್ತಿದ್ದದ್ದು. ಇನ್ನು ಎಲ್ಲ ತಿಳ್ಕೊಳೋದು ಭಾಳ ಐತೆ. ಜೊತೆಗೆ ಟೈರ್ ಹಾಕೋದು ಅದು ಎಲ್ಲನೂ ಕೆಲಸನೂ ಕಲಿಸ್ತಾ ಇದ್ದೀವಿ. ಹಂಗಾಗಿ ಬೇಗ ಡ್ರೈವರ್ ಮಾಡಿ ಕೈ ಬಿಡಲ್ಲ ನಾನು ಅರ್ಧಕ್ಕೆ. ರೂಲ್ಸ್ ಎಲ್ಲ ಕ್ಲೀನಾಗಿ ರೂಲ್ಸು ರೆಗ್ಯುಲೇಷನ್ನು ಎಲ್ಲ ಹೇಳ್ಕೊಟ್ಟು ಅವಾಗ ಚಾನ್ಸ್ ಕೊಡ್ಸೋದು. ಇನ್ನು ಲೈಟ್ ಐತೆ, ಹೆವಿ ಆಗಿಲ್ಲ. ಹೆವಿ ಏನು ನಾಳೆನೇ ಕೊಟ್ಟರೆ ಬರ್ತೈತೆ. ಲೈಸೆನ್ಸ್ ಏನು ಗುರು, ಟಮ್ ಹೊಡಿಯೋರು ಹೆವಿ ಮಾಡಿಸ್ಕೊಂತಾರೆ. ಕಾರ್ನರ್ ಹತ್ರ ಹೆವಿ ಇರುತ್ತೆ. ಹೆವಿ ಗಾಡಿ ಓಡಿಸೋದಲ್ಲ. ಹೆವಿ ಗಾಡಿ ಓಡ್ಸೋಕ್ಕೆ ಹೆವಿ ಲೈಸೆನ್ಸೇ ಬೇಕು. ಲೈಸೆನ್ಸ್ ಇದ್ದರೆ ಇರಲ್ಲ, ಎಕ್ಸ್ಪೀರಿಯೆನ್ಸ್ ಬೇಕು. ಇವನಿನ್ನ ಕ್ಲೀನಾಗಿ ರೆಡಿ ಆಗ್ಬೇಕಂದ್ರೆ ಒಂದು 6 ತಿಂಗಳು ಹೋಗ್ಬೇಕು. ಅವಾಗ ಅಪ್ಪನೆಗೆ ಘಾಟ್ನೆಗೆ ಎಲ್ಲ ಅದ್ರಾಗ ಓಡಿಸ್ತಾನಲ್ಲ, ಅವಾಗೇ ಚಾನ್ಸ್ ಕೊಡ್ಸೋದು. ನಮ್ಮ ಗಾಡಿಗೆ ಕೊಡ್ಸೋದು. ಇಲ್ಲಾಂದರೆ ನೋಡೋಣ ಯಾವುದೊಂದು ಗಾಡಿ ಕಳಿಸಿದ್ರಾತು. ತುಳಜಾಪುರ ಬಂದು 50 ಕಿಲೋಮೀಟ್ರ್ ಐತೆ. ಹೋಗ್ತಾ ಇದ್ವಿ. ಇಲ್ಲಿಂದ ಆರಾಮಾಗಿ ಹೋಗ್ತಾ ಇರೋ ಅಂತೇಳಿ ನಾವು ಒಂದು ಸ್ವಲ್ಪ ರೆಸ್ಟ್ ತಗೋಣ ನಡಿ. ಇದು ಸಂಭಾಜಿನಗರ್ ಸೋಲಾಪುರ ಹೈವೇ. ಔರಂಗಾಬಾದ್ ಸಂಭಾಜಿನಗರ್ ಅಂತಾರೆ. ಆ ಹೈವೇನಾಗ ಬಂದಿವಿ ನೋಡಿ. ಶಿಷ್ಯನಿಗೆ ಕೊಟ್ಟಿದ್ದೆ, ಇಲ್ಲಿ ಬಂದು ಇಸ್ಕೊಂಡ. ಯಾಕೆ ಇಸ್ಕೊಂಡ ಅಂದರೆ ಇಲ್ಲಿಂದ ಬೈಕ್ನವರು ಎತ್ಲಾಗ ಬರ್ತಾರೋ ಏನು ಮಾಡ್ತಾರೋ ಗೊತ್ತಾಗಲ್ಲ. ಇವ್ನು ಗಾಬರಿ ಆಗೋಣ, ಅವ್ರು ಎತ್ಲಾಗನ್ ಕೆಳಕ್ಕೆ ಬರೋಣ. ಮೊದಲೇ ಅಯೋಗ್ಯ ಜನ ಇಲ್ಲಿ ಜಾಸ್ತಿ. ಆರನ್ನು ಹೊಡೆದಿಟ್ಟಿಗೆ ಬಂದು ಅಡ್ಡ ಹಾಕ್ತಾರೆ. ಅದಕ್ಕೆ ಕರ್ನಾಟಕ ಹೋಗೋ ತಕ್ಕನ ಇಲ್ಲೇನು ಬೇಡ ಅಂತೇಳಿ ಇಸ್ಕೊಂಡೆ. ಇದು ಬಾರ್ಡ್ರ್ ದಾಟಿದ್ರೆ ಸಾಕು. ಮತ್ತೆ ನಮ್ಮ ಗೆಳೆಗೆ ಆರನ್ ಬೇರೆ ತಾಬೇಕು ಸಂದೀಪಿಗೆ. ಅದಕ್ಕೂ ಲೇಟ್ ಆಗಿಬಿಡ್ತೈತೆ ಅಂತೇಳಿ 4 ಗಂಟೆ ನೋಡಿ. ಇನ್ನು ನಮ್ಮ ಜರ್ನಿ ಒಂದು 700 ಚಿಲ್ಲರೆ ಐತೆ. ಇವತ್ತು ಹುಬ್ಳಿ ದಾಟ್ಬೇಕು. ಇವತ್ತು ಎಷ್ಟೊತ್ತಿದ್ರು ನೈಟು. ಹುಬ್ಳಿ ದಾಟಿ ಬೆಳಗ್ಗೆ ಹೋದ್ರೆ ಆಯ್ತು. ಅಲ್ಲಿಂದ ಆರಾಮಾಗಿ ಆಟ ಆಡ್ಕೊಂತ ಹೋಗ್ಬೋದು. 305 ಕಿಲೋಮೀಟ್ರ್ ಇರ್ತೈತೆ. ಸಾಯಂಕಾಲ ಹೋಗಿ ಸೀರಿಯಲ್ ಹಾಕಿದ್ರೆ ಸಾಕು. ಇವಾಗ ಅವೇನು ನಮಗೆ ಗೆಳಿಗೆ ಬಜರಂಗಿ ಯಾರನ್ನು ತಗೊಂಡು ಹೋಗ್ಬೇಕು. ಭಾಳ ದಿಸ್ಲಿಂದ ಹೇಳೋನು ಒಂದು ತಗೊಂಡು ಹೋಗ್ಬಿಡೋಣ ಅಂತೇಳಿ ಇವನ ಹತ್ರ ಗಾಡಿ ಇಸ್ಕೊಂಡು ಹೋದ್ದು. ನೀನು ಹೋಗೋದು ಲೇಟ್ ಆಗಿಬಿಡ್ತೈತೆ ಅಂತೇಳಿ. ಬಾರ್ಡ್ರ್ ದಾಟಿದ್ರೆ ಸಾಕು. ಅಲ್ಲಿಂದ 50 ಜಲ್ಕಿಗೆ ಹೋದ್ರೆ ಸಾಕು. 50 ಕಿಲೋಮೀಟ್ರ್ ಇರ್ತದೆ. ಅಲ್ಲಿಂದ ಹೋಗಿ ಇಸ್ಕೊಂಡ್ರೆ ಆಯ್ತು. ಅವರು ನಮಗೆ ಪರಿಚಯ ಇರೋ ಹುಡುಗ್ರೆ ನೋಡಿ ಒಂದು ರೇಟಿಗೆ ಹಾಕ್ಕೊಡ್ತಾರೆ. ಬನ್ನಿ ಹೋಗೋಣ. ಇನ್ನೊಂದು ಏನಂದು ಹೇಳೋಣ ಅಂತಿದ್ಗೆ, ಹಿಂಗೆ CNG ಬಂಕ್ ಹತ್ರ ಹೊರಗೆ ಲೈನ್ ಹಾಕಿರ್ತೀರಲ್ಲ, ರೋಡ್ ಬಿಟ್ಟು ಕೆಳಗೆ ನಿಲ್ಲಿಸ್ರಿ. ರೋಡ್ ಮೇಲೆ ನಿಲ್ಲಿಸ್ಬೇಡ್ರಿ. ನೋಡಿ ಆಪೋಸಿಟ್ ಬರ್ತಾನೆ. ಮೊನ್ನೆ ಇಂಥರಿಂದ ನಮ್ಮ ಗಾಡಿನೇ ಪಲ್ಟಿ ಹೊಡೆದ್ಬಿಡೋದು ಲಾತೂರಾಗೆ. ನೋಡಿ CNG ಗಾಡಿ ತಗೊಳ್ರಿ ಅಂತಿರಲ್ಲ. ನೋಡಿ ಹೆಂಗೆ ಕ್ಯೂ ಐತೆ CNG ಗಾಡಿಯರ್ದು. ಹೇಳ್ಬಾರ್ದು ಅವ್ರ ಕಷ್ಟ ಪಾಪ. CNG ಗಾಡಿಯರ್ದು ಡೀಸೆಲ್ ಒಂದು ಕಡೆ ಡೀಸೆಲಿನ ತೊಂದರೆ ಆದರೆ ಒಂದು ಕಡೆ CNG ತೊಂದರೆ. ಏನು ಹೇಳ್ತೀವಿ. ಇನ್ನು ಆಟೋದವ್ರದ್ದು ಪಾಪ ಅವರು ಬೆಳಗ್ಗೆನೇ 4 ಗಂಟೆಯಿಂದನೇ ಕ್ಯೂ ಹಾಕಿರ್ತಾರೆ. ಬೆಂಗಳೂರಲ್ಲಿ ಬಸ್ ನೋಡಿದ್ದೀವಿ ನಾವು. ಇಲ್ಲಿನೂ ಅಷ್ಟೇ. ಈ ಕಡೆ CNG ಬಂಕುಗಳು ಕಮ್ಮಿ ಇದ್ದಾವೆ. CNG ಗಾಡಿ ಭಾಳ ಇದ್ದಾವೆ. ಏನು ಮಾಡೋಕ್ಕೆ ಬರಲ್ಲ. ಬನ್ನಿ ಮುಂದೆ ಹೋಗಿ ಸಿಗೋಣ. ಅಲ್ಲಿಂದ ಬಂದ್ವಿ. ಸೋಲಾಪುರ ಬಾರ್ಡ್ರಾಗ ನಿಲ್ಲಿಸಿದ್ವಿ ಚಾ ಕುಡಿಯೋಣ ಅಂತೇಳಿ. ಇಲ್ಲಿ ಮುಂದೆ ಲೈಟ್ಗಳು ಕಾಣ್ತಿದ್ದಾವಲ್ಲ ದೊಡ್ಡವು. ಇದೇ ಬಾರ್ಡ್ರು. ಇಲ್ಲೊಂದು ಹೋಟ್ಲಿತ್ತು. ಚಾ ಕುಡಿಯೋಣ ಅಂತ ನಿಲ್ಲಿಸಿದ್ವಿ.
ಚಾ ಕುಡ್ದು ಹೋಗೋಣ. ಅಲ್ಲಿಂದ ಬೆಳಗ್ಗೆಯಿಂದನೂ ಬಂದೀವಿ. ಅದಕ್ಕೆ ಒಂದು 2 ನಿಮಿಷ ಅಲ್ಲ, ಒಂದು 1/4 ಗಂಟೆ ಅರ್ಧ ಗಂಟೆ ಟೈರಿಗೆ ರೆಸ್ಟ್ ಕೊಡೋಣ. ಟೈರ್ ಹೀಟಾಗಿರ್ತವೆ. ಅವತ್ತಂಗೆ ನಾನ್ ಸ್ಟಾಪ್ ಬಂದಾಗ ಚಿಕ್ಕಬಳ್ಳಾಪುರಿಗೆ ಪೌಡ್ರ್ ತುಂಬಿದಾಗ ಇಲ್ಲಿ ಅದು ಒರಿಜಿನಲ್ ಟೈರ್ ಹೊಡೆದೋಗಿದ್ದು. ಒಂದು 1/4 ಗಂಟೆ ಲೇಟ್ ಆದರೆ ಏನಾಗಲ್ಲ. ಇನ್ನು 6 ಗಂಟೆ ಆರಾಮಾಗಿ ಹೋಗ್ಬಿಡ್ತೀವಿ ಅಲ್ಲಿಗೆ. ಎಲ್ಲಿಗಂದರೆ 6 ಗಂಟೆ 8 ಗಂಟೆ ಅಷ್ಟೊತ್ತಿಗೆ ಆರಾಮಾಗಿ ಅವ್ನು ಅಂಗಡಿ ಬಾಕ್ಲು ಹಾಕೋದ್ರಾಗ ಹೋಗ್ಬಿಡ್ತೀವಿ. ನಾನ್ ಸ್ಟಾಪ್ ಇಲ್ಲಿಂದ ಹೊಡೆದ್ರೂ ಸಿಗ್ತೈತೆ. 10 ಗಂಟೆವರೆಗೆ ಇರ್ತಾನೆ. ಆದರೆ ಅವ್ನ ಫೋನ್ ನಂಬರ್ ಇಸ್ಕೊಳೋದು ಮರ್ತ್ಬಿಟ್ಟೆ. ಹೋಗಿ ಆರನ್ನು ತಗೊಂಡ್ರಾತು. ಬನ್ನಿ, ಇನ್ನೇನು ಮಾಡ್ತೀರಾ, ಹೋಗೋಣ. ದೊಡ್ಡಪ್ಪ ದೂರ ಇದ್ದಾನೆ, ಇನ್ನು ಎಲ್ಲದನಂತ ತೋರಿಸ್ತೀನಿ ನೋಡ್ರಿ. GPS ಓಪನ್ ಮಾಡಿ ದೊಡ್ಡಪ್ಪನ್ನ. ಅವನಿಗೂ ನಮಗೂ ಭಾಳ ದೂರ ಐತೆ. ಕರ್ಕೊಂಬರ್ತಿದ್ವಿ, ಯಾಕಂದರೆ ನಾವು ಆರನ್ನು ತಗೋಬೇಕಾಯ್ತು. ಮತ್ತು ಅವನದು ಗಾಡಿ ಕೆಲಸ ಮಾಡ್ಸೋಕೆ ಹೋಗಿದ್ದ, ಡೀಸೆಲ್ ಮೀಟ್ರ್ ತೋರಿಸಲ್ಲ ಅಂತೇಳಿ. ನೋಡಿ ಇದಿದೆ, ನೋಡಿ ಇದೆ GPS. ಎಲ್ಲಿದ್ದಾನಂದರೆ ಲಾತೂರ್ ಪಾಸ್ ಮಾಡಿದ್ದಾನೆ ನೋಡಿ. ಸ್ಪೀಡು 50 ಬರ್ತಾಯಿದ್ದಾನೆ ನೋಡಿ. ಲಾತೂರ್ ಪಾಸ್ ಮಾಡಿ ಇನ್ನೇನು ಔಷಧಕ್ಕೆ ಬಂದು ರೈಟಿಗೆ ಹೊಡಿಬೇಕಷ್ಟೇ. ಇನ್ನೊಂದು ಇದು 4809 ತೋರಿಸ್ತೈತಲ್ಲ, ಅದು ನಮ್ಮದೇ ಗಾಡಿ, ನಮ್ಮ ಓನರ್ 14 ವೀಲು. ಬಂದ ದೋಸ್ತ, ಹೋಗೋಣ ಬನ್ನಿ. ಎಲ್ಲಿದ್ದೀನಿ ನೋಡಿ, ಗಾಡಿಗೆ ಐಟಮ್ ಇದ್ದಾವೆ ಎಲ್ಲ. ಇಲ್ಲಿ ಯಾಕೆ ನಿಲ್ಸಿದ್ನಂದರೆ ನಮ್ಮ ಗಾಡಿಗೆ ಏನು ತಗೊಳಲ್ಲ ಗುರು. ಯಾಕಂದರೆ ನಾನು ಇವಾಗ ರಜಾ ಹೋಗ್ತೀನಿ. ಬರೋ ಡ್ರೈವರ್ ಅವನ್ನೆಲ್ಲ ಸೇಫ್ಟಾಗಿ ಮೇಂಟೈನ್ ಮಾಡ್ತಾನೋ ಇಲ್ಲ ಗೊತ್ತಿಲ್ಲ. ನಾನು ಇದ್ದಿದ್ರೆ ಬೇಜಾನ್ ಐಟಮ್ ತಾಂತಿದ್ದೆ. ಇವಾಗ ನಾನು ಇರಲ್ಲಲ್ಲ, ಈ ಟ್ರಿಪ್ನಾಗೆ ಹೋಗಿ ರಜಾ ಇಳಿತೀನಿ. ಅದಕ್ಕೆ ಏನೂ ತಾಣಲ್ಲ. ನಾವು ತಿಪ್ಪೇಶಿಗೆ ವೀಲ್ ಕಪ್ ಬೇಕಂತೆ. ಯಾವಂದರೆ 14 ವೀಲಕ್ಕೆ ಚೆಸ್ಸಿಗೆ ಬರ್ತಿದ್ವಲ್ಲ, ಆ ಥರದವು. ಅದಕ್ಕೆ ತಗೊಳ್ಳೋಣ ಅಂತ ನಿಲ್ಲಿಸ್ತೆ ನೋಡಿ. ಶಿಷ್ಯನಿಗೆ ಗ್ಲಾಸ್ ಹೊರ್ಸಕ್ಕೆ ಬಿಟ್ಟಿನಿ. ಶಿಷ್ಯ 150 ಕಿಲೋಮೀಟ್ರ್ ಡ್ರೈವಿಂಗ್ ಮಾಡಿದ್ದಾನೆ ಇವತ್ತು. ಮತ್ತು ನಮ್ಮ ಗೆಳೆಯ ಇದಾನೊಬ್ನು, ಅವನಿಗೆ ಆರನ್ ಬೇಕು. ಅವನಿಗೆ ಆರನ್ ತಗೋಬೇಕು. ಹಾಗಾಗಿ ಆರನ್ನು ತಗೊಂಡು ಹೋಗೋಣ ಅಂತೇಳಿ ಬಂದೀನಿ. ಎಲ್ಲ ನಮಗೆ ಗೊತ್ತಿರೋ ಅಂಗಡಿನೇ ಇದು. ಬಂದ್ವಿ, ಇಲ್ಲಿದ್ದಾನೆ ನೋಡ್ರಿ, ಇವನೇ ಮುಡಿಸ್ತಿದ್ದಾನೆ. ದೋಸ್ತ್ ಆರಂದೆ ಜಲ್ದಿ. ಆರನ್ ತಗೊಂಡ್ರಿ, ನಮ್ಗೆ ಒಳ್ಳೆ ರೇಟ್ ಹಾಕೊಟ್ಟ. ಬಜರಂಗಿ ಆರನ್ನು ನೀವು ಬಂದು ತಗೊಳ್ರಿ. ಐದಾರು ನೋಡ್ರಿ, ನಮ್ಮ ಹುಡುಗ ನಮ್ಮ ಚಾನಲ್ ಹೆಸರು ಹೇಳಿದ್ರೆ ಡಿಸ್ಕೌಂಟ್ ಕೊಡ್ತಾನೆ. NS ಅಂದರೆ ನಾವೇನು ಐಟಮ್ ಬಂದು ತಾಣೋದೇ ಇವನ ಅಂಗಡಿಗೇನೆ. ಎಲ್ಲಿ ಹೋಗಲ್ಲ, ಸೀದಾ ಇವನ ಹತ್ರ ನೋಡಿಕೆ ಬಂದ್ವಿ. ಇದು 2ನೇ ಆರನ್ನು ತಗೊಂಡೋಗ್ತಿರೋದು. ಇದು ಯಾರಿಗಂದರೆ ಸಂದೀಪ್ಗೆ. ಅವನು ಮಂಗ್ಳೂರಾಗ ಸಿಗ್ತಾನೆ, ನಾಳೆನೇ ಕಳಿಸೋನಂತೆ. ಇವತ್ತು ಬೇರೆ ಐಟಮ್ ತಗೊಂಡಿದ್ವಿ, ಸದ್ಯಕ್ಕೆ ದುಡ್ಡಿಲ್ಲ. ಇಷ್ಟೇ ತಗೊಂಡು ಹೋಗೋಣ ಬನ್ನಿ. ಆರನ್ ತಗೊಂಡ್ವಿ, ಬಜರಂಗಿ ಆರನ್ ಸಂದೀಪ್ಗೆ, ವೀಲ್ ಕಪ್ ದೊಡ್ಡಪ್ಪಗೆ. ನಮಗೆ ಇದನ್ನು ಕೊಟ್ಟ, ಯಾಕಂದರೆ ಇದು ಮುರಿದೋಗ್ಯದ, ಕೆಲ್ಸಕ್ಕೆ ಬರಲ್ಲ ಅವನಿಗೆ. ನಮ್ಮ ಹತ್ರ ಇದು ಅಲ್ಲಾಡ್ತೈತಲ್ಲ, ಅದಕ್ಕೆ ತಗೊಂಡಿದ್ದೀನಿ. ಬಿಚ್ಚಿದ್ದು ನಾಕ್ಯಂಡ್ರಾತು. ಇಂಥವು ನಮ್ಮ ಹತ್ರ ಭಾಳ ಇದಾವೆ ಒಳಗೆ, ಅದು ನಾಕ್ಯಂಡ್ರಾತು. ಇವಾಗ ಸಾಮಾನು ತಗೊಂಡ್ವಿ, ಒಂದು 7,000 ರೂಪಾಯಿ ಐಟಮ್ ತಗೊಂಡ್ವಿ. ನಾನೇನು ತಗೊಂಡಿಲ್ಲ, ಕೇಳಿದ್ನಲ್ಲ ಅವಾಗಲೇ, ನಾನೇನು ತಗೊಂಡಿಲ್ಲ ಸದ್ಯಕ್ಕೆ. ಟೈಮ್ ಗುರು 8:30 ಆಯ್ತು. ಇಲ್ಲೇ ಹುಬ್ಳಿಗೆ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗ್ತದೆ ಏನೋ ಗೊತ್ತಿಲ್ಲ. ಹುಬ್ಳಿ ದಾಟಿಸ್ಬೇಕು. ಅವ್ರು ಇನ್ನೂ ಎಲ್ಲಿ ಬರ್ತದನೋ ಏನೋ ಗೊತ್ತಾಗ್ತಿಲ್ಲ. ಅವನದು ಸೋಲಾಪುರಿಗೆ ಬಂದಿರ್ಬೋದು ಮೋಸ್ಟ್ಲಿ. ಬನ್ನಿ ಹೊರಡೋಣ. ಬಂದ ಶಿಷ್ಯ ಟೀ ಕುಡ್ದಿದ್ವಿ ಗುರು. ಟೀ ದುಡ್ಡು ಕೊಟ್ಟಿರಲಿಲ್ಲ. ಆಮೇಲೆ ಅಂಗಡರು ಒಡಿಸ್ಕೆ ಬಂದವ್ರು ಅಂತೇಳಿ ಕೊಟ್ಟು ಕಳಿಸ್ತೆ. ಪಾಪ ಅವರು ಯಾಜಾಸ್ತಾಗಿರ್ತಾರೆ ಏನೋ. ಆಮೇಲೆ ಹೋಗ್ಬೇಕಾರೆ ಹೋಗ್ಬಿಡ್ತಾರೆ. ಆಮೇಲೆ ನಮ್ಮ ಇಮೇಜ್ ಎಲ್ಲ ಡ್ಯಾಮೇಜ್ ಆಗಿಬಿಡ್ತದೆ. 10 ರೂಪಾಯಿ ಟೀ ದುಡ್ಡು ಕೊಡ್ದಂಗೆ ಹೋಗ್ಬಿಟ್ಟ ಲಾರೇನಂತಂದು. ಅದಕ್ಕೆ ಕೊಟ್ವಿ. ಎಲ್ಲ ಒಳಗೆ ಕೆತ್ತಿಡೋ ಟೂಲ್ ಬಾಕ್ಸ್ನಾಗ ಕಿಕ್ಕೋಣ ಅಂತೆ. ಹೋಗೋಣ. ಇದು ಡೋರಕ್ಕೆ ಹಾಕಿಡೋದು ನೋಡ್ಗುರು. ಇವಾಗ ನೈಟ್ ರೋಡ್ ಎಷ್ಟು ಚೆನ್ನಾಗಿ ಸಾಗ್ತೈತೆ. 70 ಹೋಗ್ತಾ ಇದ್ದೀನಿ. ಹಗ್ಲದ ದಾರಿನೇ ಸಾಗಲ್ಲ ಇದು. ಯಾವುದೋ ಊರ ಹತ್ರ ಬಂದಿವಿ ಗುರು. ಹುಬ್ಬಳ್ಳಿ ಗರಸಂಗಿ ಅಂತೆ. ಗರಸಂಗಿ ಹತ್ರ ಇದೀವಿ ನಾವು. ನಮ್ಗಿನ್ನೂ ಕೋಲಾರ ಬಂದಿಲ್ಲ. ಕೋಲಾರ ಅಂದರೆ ಬೆಂಗಳೂರು ಹತ್ರ ಐತಲ್ಲ, ಆ ಕೋಲಾರಲ್ಲ. ಇಲ್ಲೊಂದು ಕೋಲಾರ ಗುರು. ನದಿ ಹೆಸರೇ ಮರ್ತೋಗೈತೆ. ಘಟಪ್ರಭಾ ಇರ್ಬೋದೇನೋ ಮೋಸ್ಟ್ಲಿ. ಅಲ್ಲೇ ಇದೀವ. ಕೋಲಾರಿಗೆ ಬಂದ್ವಿ. 2 ಕಿಲೋಮೀಟ್ರ್ ಐತೆ ಕೋಲಾರ. ಈ ಕೋಲಾರ ಘಾಟಿ ಇವು ಡಿಪ್ಪರ್ ಹೊಡಿಯೋದೇ ಗೊತ್ತಾಗಲ್ಲ ಗುರು ಇವ್ರಿಗೆ. ಡಿಪ್ಪರ್ ಹೊಡಿಬೇಕನ್ನೋದು ಸೊನ್ನೆಸೂ ಇರಲ್ಲ. ಅವ್ರಿಗೆ ಕಲಿಸ್ಕೊಡ್ಬೇಕಾದ್ರೆ ಹೇಳ್ತಾರೋ ಇಲ್ಲ ಗೊತ್ತಿಲ್ಲ. ಡಿಪ್ಪರ್ ಹೊಡಿಬೇಕು ಬೇಡ ಅಂತೇಳಿ ಡಿಪ್ಪರೇ ಕೊಡಲ್ಲ. ನಮ್ಮ ಒಂದು ಲೈಟ್ ಆಕಾಶ ನೋಡ್ತಾ ಇತ್ತು ಲೆಫ್ಟ್ ಸೈಡಿಂದು. ಅದನ್ನು ಭೂಮಿ ತೋರಿಸ್ಬೇಕು. ಮುಂದೆ ಎಲ್ಲ ಸೆಟ್ ಮಾಡಬೇಕು. ಇನ್ನೊಂದು ಗಂಟೆ ಹೋದರೆ ಟ್ರಾಫಿಕ್ಕೇ ಇರಲ್ಲ ಈ ರೋಡ್ನಾಗೆ. ಬೈಕು ಆಟ ಎಲ್ಲ ಹೋಗ್ಬಿಡ್ತಾವೆ. ಮನೆಗೆ ಹೋಗ್ತಾ ಇರೋದು ಟೈಮ್ ಆಯ್ತು. ಅಲ್ಲೇ ಇಲ್ಲ ಅನ್ನೋ ಒಂದೊಂದು
ಹಿಂಗೆ LED ಲೈಟ್ ಹಾಕ್ಯಂಡು ಕಾರ್ ಬರ್ತವೆ. ನಾವು LED ಲೈಟ್ ಹಾಕ್ಬೇಕು ಇವಾಗ. ಅವನ್ನ ಕ್ಲೋಸ್ ಮಾಡಿದ್ದೆ, ಓಪನ್ ಮಾಡಿ ಹಾಕೋದು. ಇಲ್ಲಾಂದರೆ ಕೆಲಸ ಆಗಲ್ಲ ಗುರು. ಅವ್ರಿಗೆ ಕಣ್ ಕುಕ್ಕಿಲ್ಲ ಅಂದರೆ ಡಿಪ್ಪರೇ ಕೊಡಲ್ಲ ನಮಗೆ. ಏನು ಗುರು, ಕೋಲಾರ ಹತ್ರ ಹಂಸ ಇದಾವ ಇಲ್ಲಿ? ಇದಾವ ಇಲ್ಲ ಗೊತ್ತೇ, ಹಂಸಗಳು ಗೊತ್ತೇ ಆಗಲ್ಲ ಗುರು. ಈ ರೋಡಾಗ ಹಂಸ ಸಿಕ್ಕಾಪಟ್ಲೆ ಇದ್ದಾವೆ. ನೋಡೋಣ ಬನ್ನಿ. ಇಲ್ಲಲ್ಲ, ಇನ್ನು ಮುಂದೆ ಇರೋದು. ಮುಂದೆ ಹೋಗಿ ಸಿಗೋಣ ಬನ್ನಿ. ಬಿಜಾಪುರಿಂದ ಹೊರಟರು ನರಗುಂದಾಗ ಬಂದು ನಿಲ್ಸಿದ್ವಿ. ಸೆಂಟ್ರಾಗ ನಿಲ್ಲಿಸಿ ಒಂದು ಟೀ ಕುಡಿದು ಬಂದ್ವಿ. ನಮ್ಮ ಹಿಂದೆ ಕಾಣಿಸ್ತಾ ಇದೆ ನೋಡಿ, ಇದೇ ನರಗುಂದ ಊರು. ಇಲ್ಲಿ ನಮ್ಮ ವಿಡಿಯೋ ನೋಡೋರು ಇದ್ದಾರೆ, ಕಮೆಂಟ್ ಹಾಕ್ರಿ. ನಿಮ್ಮೂರಿಗೆ ರಾತ್ರಿ 12 ಗಂಟೆಗೆ ಬಂದಿದ್ದೀನಿ ನೋಡಿ. ನಮ್ಮ ಅಭಿಮಾನಿ ನಿಂತಾನೆ. ಟೈಮ್ ನೋಡಿ, ರಾತ್ರಿ 12 ಗಂಟೆ ಆಗೈತೆ. ಡೇ ಬಂದಿದ್ರೆ ಚೆನ್ನಾಗಿರೋದು. ಡೇ ದಾರಿ ಸಾಗಲ್ಲ ಅಂತೇಳಿ ನೈಟೇ ಬಂದ್ವಿ. ಯಾಕೋ ಒಂಚೂರು ಡೌಟ್ ಬಂದಂಗೆ ಆಯ್ತು, ಅದಕ್ಕೆ ನಿಲ್ಲಿಸಿ ಶಿಷ್ಯನ ಕಳಿಸ್ದೆ. ಒಂದ್ಸಲಿ ಟೈರ್ ಚೆಕ್ ಮಾಡ್ಕೊಂಬೋಗಂತೇಳಿ. ಡೌಟ್ ಕ್ಲಿಯರ್ ಆಗ್ಬೇಕಲ್ಲ, ಅದಕ್ಕೆ. ಗಾಡಿ ಒಂಚೂರು ಲೆಫ್ಟಿಗೆ ಬಗ್ಗೈತೆ. ಕಾಯಲ್ಲಿ ಏನಾಗಿದ್ದಾವೆ ಏನೋ ನೋಡಿಲ್ಲ, ನೋಡೋಣ ಇವಾಗ ಬನ್ನಿ ಹೆಂಗೆ ಏನು ಅಂತೇಳಿ. ಆ ಕಡೆ ಟಾರ್ಪಲ್ಲಿ ಎತ್ತಬೇಕು ಗುರು, ಈ ಕಡೆ ಎತ್ತಿದ್ರೆ ಕಾಣಲ್ಲ. ಲೆಫ್ಟ್ ಸೈಡಿಂದ ಎತ್ತೀನಿ, ನೋಡೋಣ ಬನ್ನಿ. ಸಂತ ಟಾರ್ಚ್ ಹಾಕಿ ಬರೋ ಒಂಚೂರು.